Hi friends, in this video let us see third sem Bcom Indian Financial Services Module 2 Financial Institutions. In these chapters 2 marks 1 questions, 4 marks 1 questions and 12 marks 1 questions they will like. Let us see the meaning of financial institution. Financial institutions which provide financial services and products which customers needs. Financial institutions provides all those services which a customer may not be able to get more efficiently on his own. Financial institutions ಬಂದು ಒಂದು ಪ್ರೊವೈಡ್ ಮಾಡುತ್ತೆ, ಇನ್ನು ಫಿನಾನ್ಷಿಯಲ್ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ. ಆಮೇಲೆ ಪ್ರಾಡಕ್ಟ್ಸ್ ಮೇಲೆ ಅಥವಾ ಕಸ್ಟಮರ್ ನೀಡ್ಸ್ ಆ್ಯಂಡ್ ವಾಂಟ್ಸ್ನ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಲೋನ್ಸ್ ಆ್ಯಂಡ್ ಗಿವಿಂಗ್ ದಮ್ ಲೆಸ್ ಇಂಟ್ರೆಸ್ಟ್ ಎಲ್ಲ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ದೇ ವಿಲ್ ಗಿವ್ ದ ಸರ್ವಿಸಸ್. ಆ್ಯಂಡ್ ಸರ್ವಿಸಸ್ ಬಂದು ಲೈಕ್ ನಾನು ಹೇಳಿದ ಲೋನ್ಸ್ ಮತ್ತು ಇಂಟ್ರೆಸ್ಟ್ ಎಲ್ಲ ಅದೆಲ್ಲ ಸರ್ವಿಸಸ್ ಪ್ರೊವೈಡ್ ಮಾಡುತ್ತೆ ಕಸ್ಟಮರ್ಗೆ. ಮತ್ತು ಮೇ ನಾಟ್ ಬಿ ಏಬಲ್ ಟು ಗೆಟ್ ಮೋರ್ ಎಫಿಷಿಯಂಟ್ ಆನ್ ಇಸ್ ಓನ್, ಲೈಕ್ ಮೋರ್ ಎಫಿಷಿಯಂಟ್ ಸೋರ್ಸಸ್ ಎಲ್ಲ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ದೇ ವಿಲ್ ಹೆಲ್ಪ್ ಅಸ್ ಆ್ಯಂಡ್ ಕಸ್ಟಮರ್ಸ್ ನೀಡ್ಸ್. ದಿಸ್ ಇಸ್ ದ ಮೀನಿಂಗ್ ಆಫ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. Definition of financial institution. Financial institution refers to those business organization whose plays the role of surplus, mobilizes, credit provides and bodies that provide various financial services. ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬಂದು ಬಿಸ್ನೆಸ್ ಆರ್ಗನೈಸೇಷನ್ನ ಪ್ಲೇ ಮಾಡುತ್ತೆ ಒಂದು ರೋಲಲ್ಲಿ, ಲೈಕ್ ಸರ್ಪ್ಲೈಸ್, ಮೊಬೈಲೈಸರ್ಸ್ ಮತ್ತು ಕ್ರೆಡಿಟ್ ಪ್ರೊವೈಡರ್ಸ್ನೆಲ್ಲ ಮತ್ತು ಏನೇನು ವೇರಿಯಸ್ ಫಿನಾನ್ಷಿಯಲ್ ಸರ್ವಿಸಸ್ ಇದೆಯೋ ಒಂದು ಬ್ಯಾಂಕಲ್ಲಿ ಅದು ಸಹ ಎಲ್ಲ ರೋಲ್ನ ಪ್ಲೇ ಮಾಡುತ್ತೆ. ದಿಸ್ ಇಸ್ ದ ಡೆಫಿನೇಷನ್. ಅನದರ್ ಡೆಫಿನೇಷನ್ ಇಸ್ ದ ಫಿನಾನ್ಷಿಯಲ್ ಸರ್ವಿಸಸ್ ಆರ್ ಇನ್ಸ್ಟಿಟ್ಯೂಷನ್ಸ್ ರೆಪ್ರೆಸೆಂಟ್ ದೋಸ್ ಬಾಡೀಸ್ ಹೂಸ್ ಬೇಸಿಕಲಿ ಕಲೆಕ್ಟ್ ದ ಸರ್ಪ್ಲಸ್ ಫಂಡ್ಸ್ ಅವೈಲಬಲ್ ಇನ್ ದ ಫಾರ್ಮ್ ಆಫ್ ಸೇವಿಂಗ್ಸ್ ಆ್ಯಂಡ್ ಮಾರ್ಕೆಟ್ ಇನ್ ಅವೈಲಬಲ್ ಪ್ರಾಡಕ್ಟ್ ಔಟ್ಲೆಟ್ಸ್. ಒಂದು ಫಿನಾನ್ಷಿಯಲ್ ಸರ್ವಿಸಸ್ ಒಂದು ಬೇಸಿಕಲಿ ಒಂದು ಸರ್ಪ್ಲಸ್ ಫಂಡ್ಸ್ನ ಕಲೆಕ್ಟ್ ಮಾಡುತ್ತೆ ಮತ್ತು ಕಸ್ಟಮರ್ ನೀಡ್ಸ್ ಆ್ಯಂಡ್ ವಾಂಟ್ಸ್ನ ಫುಲ್ಫಿಲ್ ಮಾಡುತ್ತೆ ಇನ್ ಅನ್ ಸೊಸೈಟಿ. This is the definition. Let us see the features of financial institutions or characteristics. Features and the characteristics are both same. First point is financial institutions offer financial services. ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬಂದು ಫಿನಾನ್ಷಿಯಲ್ ಸರ್ವಿಸಸ್ನ ಆಫರ್ ಮಾಡ್ತಾರೆ. ಮೀನ್ಸ್ ಯಾರಿಗೋಸ್ಕರ ಅಂದರೆ ಕಸ್ಟಮರ್ಗೋಸ್ಕರ, ಲೈಕ್ ಲೋನ್ಸ್ ಮತ್ತು ಲೆಸ್ ಅಮೌಂಟ್ ಆಫ್ ಇಂಟ್ರೆಸ್ಟ್ನ ಪ್ರೊವೈಡ್ ಮಾಡ್ತಾರೆ. ಮತ್ತು ಇನ್ವೆಸ್ಟರ್ಸ್ಗೆ ಆಫರ್ಸ್ ಎಲ್ಲ ಕೊಡ್ತಾರೆ, ಸರ್ವಿಸಸ್ ಮತ್ತು ಅಸಿಸ್ಟೆಂಟ್ ಟು ಫಂಡ್ಸ್ ಟು ಇನ್ವೆಸ್ಟರ್ಸ್ ಹೇಗೆ ಒಂದು ಅಸಿಸ್ಟೆಂಟ್ಸ್ ಮತ್ತು ಲೆಸ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಕೊಟ್ಟರೆ ಲೈಕ್ ಒಂದು ಕಸ್ಟಮರ್ ಹೇಗೆ ಅಂದರೆ ಸರ್ವಿಸಸ್ನೆಲ್ಲ ಎಂಜಾಯ್ ಮಾಡ್ತಾರೆ, ಲೈಕ್ ಬ್ಯಾಂಕಿಂಗಿಂದ. ಇಟ್ ಈಸ್ ದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಫರ್ ಫಿನಾನ್ಷಿಯಲ್ ಸರ್ವಿಸಸ್. ನೆಕ್ಸ್ಟ್ ಪಾಯಿಂಟ್ ವಿ ಹ್ಯಾವ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಸಿಸ್ಟ್ ಫಾರ್ ಅಚೀವಿಂಗ್ ಎಕನಾಮಿಕ್ ಆಫ್ ಸ್ಕಿಲ್. ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬಂದು ಎಕನಾಮಿಕ್ ಸ್ಕೇಲ್ನ ಅಚೀವ್ ಮಾಡುತ್ತೆ ಇನ್ ದರ್ ಬಿಸ್ನೆಸಸ್. ದಟ್ ಈಸ್ ದ ಮೀನಿಂಗ್. ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎನ್ಶ್ಯೂರ್ ಲೋವರ್ ಟ್ರಾನ್ಸಾಕ್ಷನ್ ಕಾಸ್ಟ್. ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬಂದು ಲೋವರ್ ಟ್ರಾನ್ಸಾಕ್ಷನ್ ಕಾಸ್ಟ್ನ ರಿಡ್ಯೂಸ್ ಮಾಡುತ್ತೆ. ಲೈಕ್ ಒಂದು ಬಿಸ್ನೆಸ್ನ ಒಂದು ಬ್ಯಾಂಕಲ್ಲಿ ಹೇಗೆ ಸಮ್ ಆಫ್ ದ ಮೋರ್ ಆ್ಯಂಡ್ ಮೋರ್ ಲೈಕ್ ಇಂಟ್ರೆಸ್ಟ್ ನಾವು ನೋಡ್ತಾ ಇದ್ದರೆ ಇನ್ವೆಸ್ಟ್ ಮಾಡ್ತಾ ಇದ್ದರೆ ನಮಗೆ ಲೋ ಆಪ್ರೇಟಿಂಗ್ ಕಾಸ್ಟ್ ಸಹ ವಿ ಕ್ಯಾನ್ ಬಿ ಗೆಟ್ ಇಟ್. This is the next. It helps in diversification, like helps in like buying and selling of goods and services, where to buy, and helps in diversification, like ಎಲ್ಲೆಲ್ಲಿ ನಾವು ಬೈ ಮಾಡಬೇಕು ಒಂದು ಗೂಡ್ಸ್ನ ಪರ್ಚೇಸ್ ಅಂತ ಇಟ್ ವಿಲ್ ಬಿ ಟೆಲ್ ಅಸ್ ಬ್ಯಾಂಕ್ಸ್. ಆ್ಯಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಫೆಸಿಲಿಟೇಟ್ ಓಪನ್ ಫಿನಾನ್ಷಿಯಲ್ ಎಕ್ಸ್ಚೇಂಜ್ ಸರ್ವಿಸಸ್. ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬಂದು ಫಿನಾನ್ಷಿಯಲ್ ಎಕ್ಸ್ಚೇಂಜ್ ಸರ್ವಿಸಸ್ ಲೈಕ್ ಓಪನ್ ಫಿನಾನ್ಷಿಯಲ್ ಎಕ್ಸ್ಚೇಂಜ್ ಸರ್ವಿಸಸ್ ಸಹ ಹೇಳುತ್ತೆ. ಹೇಗೆ ನಾವು ಫಿನಾನ್ಷಿಯಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಥವಾ ಒಂದು ಬ್ಯಾಂಕಲ್ಲಿ ಹೇಗೆ ನಮ್ಮ ಫೆಸಿಲಿಟೀಸ್ ಮತ್ತು ಫಿನಾನ್ಷಿಯಲ್ ಎಕ್ಸ್ಚೇಂಜ್ ಸರ್ವಿಸಸ್, ಲೈಕ್ ನಾವು ಫಿನಾನ್ಷಿಯಲ್ ಎಕ್ಸ್ಚೇಂಜ್ ಸರ್ವಿಸಸ್ ಬಂದು ಲೈಕ್ ನಮ್ಮ ಅದರ್ ಕಂಟ್ರೀಸ್ ಕರೆನ್ಸಿನ ಮತ್ತು ನಮ್ಮ ಕಂಟ್ರಿಗೆ ಎಕ್ಸ್ಚೇಂಜ್ ಮಾಡ್ಕೊಬೋದು, ಲೈಕ್ ಬ್ಯಾಂಕ್ ಹತ್ರ ಆಫರ್ ಕೊಡ್ತಾರೆ. ದಿಸ್ ಇಸ್ ದ financial institution facilitate open financial exchange services. These are the some of the features of financial institutions. Next we have functions of financial institutions or roles of financial institutions. Raising finance for clients. Raising finance of clients ಬಂದು ಲೈಕ್ ಸಮ್ ಆಫ್ ದ ಕಸ್ಟಮರ್ಸ್ಗೆ ಕ್ಲೈಂಟ್ಸ್ ಬಂದು ಕಸ್ಟಮರ್ ಆಗಿರ್ತಾರೆ, ಅವ್ರಿಗೆ ಫಿನಾನ್ಸ್ನ ರೈಸ್ ಮಾಡ್ತಾರೆ, ಲೈಕ್ ಫಂಡ್ಸಲ್ಲಿ ಮತ್ತು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಬ್ಯಾಂಕ್ ಕಡೆಯಿಂದ. ಸಮ್ ಆಫ್ ದ ಪರ್ಟಿಕ್ಯುಲರ್ ಫಂಡ್ಸಿಗೋಸ್ಕರ ನಾವು ರೈಸ್ ಮಾಡ್ತೀವಿ ಸಮ್ ಆಫ್ ದ ಸರ್ಟೈನ್ ಅಮೌಂಟ್ಸ್ನ ಅಂತ. ಬ್ರೋಕರ್ ಇನ್ ಸ್ಟಾಕ್ ಎಕ್ಸ್ಚೇಂಜ್. ಬ್ರೋಕರ್ ಇನ್ ಸ್ಟಾಕ್ ಎಕ್ಸ್ಚೇಂಜ್ ಬಂದು ಲೈಕ್ ಕ್ಲೈಂಟ್ಸ್ ಆಗಿರ್ತಾರೆ, ಇನ್ವೆಸ್ಟರ್ಸ್ ಸಮ್ ಆಫ್ ದ ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ಮತ್ತು ಆನ್ ಬಿಹಾಫ್ ಆಫ್ ದ ಬ್ರೋಕರ್ಸ್ ಲೈಕ್ ಕ್ಲೈಂಟ್ಸ್ ಜೊತೆ ಹೇಗೆ ಇಂಟ್ರ್ಯಾಕ್ಟ್ ಮಾಡ್ತಾರೆ ಮತ್ತು ಪ್ರೊವೈಡ್ ಕಲೆಕ್ಟಿಂಗ್ ಇನ್ಫಾರ್ಮೇಷನ್ ಫಾರ್ ದ ಮೋರ್ ಕ್ಲೈಂಟ್ಸಿಗೆ ಲೈಕ್ ಸ್ಟಾಕ್ ಎಕ್ಸ್ಚೇಂಜ್ನ ಪ್ರೊವೈಡ್ ಮಾಡ್ತಾರೆ. ದಿಸ್ ದ ಬ್ರೋಕರ್ ಇನ್ ಸ್ಟಾಕ್ ಎಕ್ಸ್ಚೇಂಜ್. ನೆಕ್ಸ್ಟ್ ಇಸ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಬಂದು ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಹೇಗೆ ಲೈಕ್ ಐ ಶುಡ್ ಬಿ ಕ್ಯಾಲ್ಕುಲೇಟ್ ಅಂತ ವಿ ಕ್ಯಾನ್ ಬಿ ಸಿ. ನೆಕ್ಸ್ಟ್ ಇಸ್ ಅಡ್ವೈಸ್ ಆನ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಮಾಡರ್ನೈಸೇಷನ್. ಅಡ್ವೈಸ್ ಆನ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಮಾಡರ್ನೈಸೇಷನ್ ಬಂದು ಲೈಕ್ ಅಡ್ವೈಸಬಲಿ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಹೇಗೆ ನಮ್ಮ ಎಕ್ಸ್ಪ್ಯಾನ್ಸ್ ಮಾಡುತ್ತೆ ಲೈಕ್ ಮಾಡರ್ನೈಸೇಷನಲ್ಲಿ ಒಂದು ಬಿಸ್ನೆಸ್ಸಲ್ಲಿ ಅಂತ ವಿ ಕ್ಯಾನ್ ಬಿ ಸಿ. ಒಂದು ಬ್ಯಾಂಕ್ ಹೇಗೆ ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ ಲೈಕ್ ಇಂಟ್ರೆಸ್ಟ್ ಗಿವಿಂಗ್ ದೆಮ್ ಸಮ್ ಆಫ್ ದ ಸರ್ಟೆನ್ ಇಂಟ್ರೆಸ್ಟ್ ಅಂತ. ನೆಕ್ಸ್ಟ್ ಇಸ್ ಮ್ಯಾನೇಜಿಂಗ್ ಪಬ್ಲಿಕ್ ಇಶ್ಯೂ ಆಫ್ ಕಂಪ್ನೀಸ್. ಮ್ಯಾನೇಜಿಂಗ್ ಪಬ್ಲಿಕ್ ಆಫ್ ಇಶ್ಯೂ ಆಫ್ ಕಂಪ್ನೀಸ್
ಕಂಪ್ನೀಸ್ ಮೀನ್ಸ್ ಲೈಕ್ ಪಬ್ಲಿಕ್ಕಿಗೆ ಸಮ್ ಆಫ್ ದ ಇಶ್ಯೂ ಆಫ್ ಸರ್ಟೈನ್ ಇಂಟ್ರೆಸ್ಟ್ನ ಇಶ್ಯೂ ಮಾಡ್ತೀವಿ ಫ್ರಮ್ ದ ಬ್ಯಾಂಕ್ ಕಡೆಯಿಂದ. ಹೇಗೆ ಸಮ್ ಆಫ್ ದ ಲೆಸ್ ಇಂಟ್ರೆಸ್ಟ್ನ ಪ್ರೊವೈಡ್ ಮಾಡಿ ದೇ ಕ್ಯಾನ್ ಬಿ ಯುಟಿಲೈಸ್ ಸಮ್ ಆಫ್ ದ ಲೆಸ್ ಅಮೌಂಟ್ ಆಫ್ ಇಂಟ್ರೆಸ್ಟ್. ಹ್ಯಾಂಡ್ಲಿಂಗ್ ಗೌರ್ಮೆಂಟ್ ಕನ್ಸೆಂಟ್ ಫಾರ್ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸ್ ಲೈಕ್ ಗೌರ್ಮೆಂಟ್ ಸಮ್ ಆಫ್ ದ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸ್ನೆಲ್ಲ ಹ್ಯಾಂಡ್ಲಿಂಗ್ ಮಾಡುತ್ತೆ, ಹೇಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ. ಸ್ಪೆಷಲ್ ಅಸಿಸ್ಟೆಂಟ್ ಟು ಸ್ಮಾಲ್ ಕಂಪ್ನೀಸ್ ಆ್ಯಂಡ್ ಎಂಟರ್ಪ್ರೈಸಸ್ ಲೈಕ್ ಸಮ್ ಆಫ್ ದ ಸ್ಪೆಷಲ್ ಆಫರ್ಸ್ ಸಮ್ ಕಂಪ್ನೀಸ್ಗೆಲ್ಲ ಎಂಟರ್ಪ್ರೈಸಸ್ಗೆಲ್ಲ ಸಮ್ ಸ್ಪೆಷಲ್ ಆಫರ್ಸ್ನ ಬಿಡ್ತಾರೆ, ಹೀಗೆ ದೇ ಕ್ಯಾನ್ ಬಿ ಕ್ಯಾಲ್ಕುಲೇಟ್ ಅಂತ ಇನ್ ಅವರ್ ಬಿಸ್ನೆಸಸ್. ನೆಕ್ಸ್ಟ್ ಪಾಯಿಂಟ್ ಈಸ್ ಸರ್ವಿಸಸ್ ಟು ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್. ಒಂದು ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ ಲೈಕ್ ಪಬ್ಲಿಕ್ ಸೆಕ್ಟರ್ಸ್ಗೆ, ಲೈಕ್ ಗಿವಿಂಗ್ ದಮ್ ದ ಟ್ರೆಷರಿ ಬಿಲ್ಸ್ ಮತ್ತು ಬಾಂಡ್ಸ್ ಸರ್ವಿಸಸ್ ಲೈಕ್ ಅದನ್ನ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ರಿವ್ಯೂಲ್ ಆಫ್ ಸಿಕ್ ಇಂಡಸ್ಟ್ರಿಯಲ್ ಯೂನಿಟ್ಸ್, ಹೇಗೆ ಒಂದು BIFI ಬೋರ್ಡ್ ಆಫ್ ಇಂಡಸ್ಟ್ರಿಯಲ್ ಆ್ಯಂಡ್ ಫಿನಾನ್ಷಿಯಲ್ ರೆಕಗ್ನಿಷನ್ಗೆ ಹೇಗೆ ನಾವು ಇಂಡಸ್ಟ್ರಿಯಲ್ ಯೂನಿಟ್ಸ್ ಆಗಿ ರಿವೈವಲ್ ಆಫ್ ಸಿಕ್ ಸಮ್ ಆಫ್ ದ ಇಂಡಸ್ಟ್ರಿಯಲ್ ಯೂನಿಟ್ಸ್ನೆಲ್ಲ ಹೇಗೆ ಪ್ರೊವೈಡ್ ಮಾಡ್ಬೋದು. ದೀಸ್ ಆರ್ ದ ಸಮ್ ಆಫ್ ದ ಫಂಕ್ಷನ್ಸ್ ಆಫ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. Next concept, we have broad categories of financial institutions. We have two categories, that is money market institutions and capital market institutions. In capital market institutions we have two types, that is primary market and secondary market. Let us see the first is money market institutions. The term money market is used to define a market with short term financial assets which is a maturity up to 1 year are traded. These assets are a close substitute for money and support money exchange carried out in the primary market and secondary market. The term money market ಬಂದು ಲೈಕ್ ಏನೋ ಸ್ಪೆಸಿಫಿಕ್ ಮಾಡುತ್ತೆ ಅಂದರೆ ಇದೊಂದು ಶಾರ್ಟ್ ಫಿನಾನ್ಷಿಯಲ್ ಅಸೆಟ್ಸ್ ಆಗಿರುತ್ತೆ. ಇದು ಬಂದು ಅಪ್ ಟು ಮೆಚುರಿಟಿ ರೇಟ್ ಬಂದು 1 ಇಯರ್ವರೆಗೂ ಮೆಚುರಿಟಿ ಡೇಟ್ ಇರುತ್ತೆ. ದ ಅಸೆಟ್ಸ್ ಆರ್ ಕ್ಲೋಸ್ಲಿ ಸಬ್ಸ್ಟಿಟ್ಯೂಟ್ ಫಾರ್ ಮನಿ ಆ್ಯಂಡ್ ಸಪೋರ್ಟ್ ಮನಿ ಎಕ್ಸ್ಚೇಂಜ್ ಕ್ಯಾರಿಡ್ ಔಟ್ ಇನ್ ಲೈಕ್ ಇನ್ನು ಮನಿ ಮಾರ್ಕೆಟ್ ಬಂದು ಮನಿ ಮಾರ್ಕೆಟ್ಗೆ ಹೆಲ್ಪ್ ಮಾಡುತ್ತೆ ಮತ್ತು ಎಕ್ಸ್ಚೇಂಜ್ ಸಹ ಮಾಡುತ್ತೆ, ಮನಿ ಎಕ್ಸ್ಚೇಂಜ್ ಎಲ್ಲ. ಇದೊಂದು ಮನಿ ಮಾರ್ಕೆಟ್ ಬಂದು ಪಿಲ್ಲರ್ ಆಫ್ ಇಂಡಿಯನ್ ಎಕನಾಮಿಕ್ಸ್ ಸಹ ಅಂತ ಕರೀತಾರೆ. ದಿಸ್ ಇಸ್ ದ ಮೀನಿಂಗ್. ಲೈಕ್ ಎಕ್ಸಾಂಪಲ್ ನಾವು ನೋಡೋದಾದರೆ ಟ್ರೆಜರಿ ಬಿಲ್ಸ್, ಕಮರ್ಷಿಯಲ್ ಪೇಪರ್, ಸರ್ಟಿಫಿಕೇಟ್ಸ್ ಆಫ್ ಡೆಪಾಸಿಟ್ಸ್, ಕಾಲ್ ಮನಿ ಮತ್ತು ಕಮರ್ಷಿಯಲ್ ಬಿಲ್ಸ್ನೆಲ್ಲ ಮನಿ ಮಾರ್ಕೆಟ್ ಅಂತ ಕರೀತಾರೆ. ಇನ್ಸ್ಟಿಟ್ಯೂಷನ್ಸ್ ಬಂದು ಕಮರ್ಷಿಯಲ್ ಬ್ಯಾಂಕ್ಸ್, RBI, NBFCs, ಮ್ಯೂಚುವಲ್ ಫಂಡ್ಸ್, ಅಸೆಟ್ ಹೌಸಸ್, LICಸ್ನೆಲ್ಲ ಮನಿ ಮಾರ್ಕೆಟ್ಸ್ ಅಂತ ಕರೀತಾರೆ. ದಿಸ್ ಇಸ್ ದ ಮೀನಿಂಗ್. ನೆಕ್ಸ್ಟ್ ವಿ ಹ್ಯಾವ್ ಕ್ಯಾಪಿಟಲ್ ಮಾರ್ಕೆಟ್ಸ್. Capital markets are financial markets that bring buyers and sellers together to trade stocks, bonds, currencies and other financial services. Capital markets ಬಂದು ಒಂದು ಫಿನಾನ್ಷಿಯಲ್ ಮಾರ್ಕೆಟ್ಸ್ ಆಗಿರುತ್ತೆ. ಒಬ್ಬ ಬಯರ್ ಸೆಲ್ಲರ್ ಲೈಕ್ ಟುಗೆದರ್ ಆಗಿ ಒಂದು ಟ್ರೇಡ್ ಮತ್ತು ಸ್ಟಾಕ್ಸ್ ಮತ್ತು ಬಾಂಡ್ಸ್ ಮತ್ತು ಕರೆನ್ಸೀಸ್ ಜೊತೆ ಎಲ್ಲ ವ್ಯವಹಾರ ಮಾಡೋದೇ ಒಂದು ಕ್ಯಾಪಿಟಲ್ ಮಾರ್ಕೆಟ್ ಆಗಿರುತ್ತೆ. ಇಟ್ ಇನ್ಕ್ಲೂಡ್ಸ್ ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ಸೆಕೆಂಡರಿ ಮಾರ್ಕೆಟ್ನ ಇನ್ಕ್ಲೂಡ್ ಮಾಡುತ್ತೆ. ಎಕ್ಸಾಂಪಲ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು NSDL ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್ ಮತ್ತು ಸೆಂಟ್ರಲ್ ಸೆಕ್ಯೂರಿಟಿ ಡೆಪಾಸಿಟರಿ ಲಿಮಿಟೆಡ್ ಆಗಿರುತ್ತೆ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ಕ್ಯಾಪಿಟಲ್ ಮಾರ್ಕೆಟಲ್ಲಿ ನಾನು ಆಗಲೇ ಹೇಳ್ದಂಗೆ 2 ಸಬ್ ಡಿವೈಡ್ ಆಗಿರುತ್ತೆ, ಲೈಕ್ ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ಸೆಕೆಂಡರಿ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟ್ ಬಂದು ಇಟ್ ಡೀಲ್ಸ್ ವಿತ್ ಟ್ರೇಡ್ ಆಫ್ ನ್ಯೂ ಇಶ್ಯೂಸ್ ಆಫ್ ಸ್ಟಾಕ್ಸ್ ಆ್ಯಂಡ್ ಅದರ್ ಸೆಕ್ಯೂರಿಟೀಸ್. ಇದೊಂದು ಟ್ರೇಡ್ ಮಾಡುತ್ತೆ, ಲೈಕ್ ನ್ಯೂ ಇಶ್ಯೂ ಆಫ್ ಸ್ಟಾಕ್ಸ್ ಮೇಲೆ ಮತ್ತು ಅದರ್ ಸೆಕ್ಯೂರಿಟೀಸ್ ಮೇಲೆ ಟ್ರೇಡ್ ಮಾಡುತ್ತೆ. ಹೇಗೆ ಮನಿ ಪ್ರೈಮರಿ ಮಾರ್ಕೆಟ್ ಹೇಗೆ ಡಿಪೆಂಡ್ಸ್ ಆಗಿರುತ್ತೆ ಅಂತ. ನೆಕ್ಸ್ಟ್ ಈ ಸೆಕೆಂಡರಿ ಮಾರ್ಕೆಟ್ ಇಟ್ ಡೀಲ್ಸ್ ವಿತ್ ದ ಎಕ್ಸ್ಚೇಂಜ್ ಆಫ್ ಎಕ್ಸಿಸ್ಟಿಂಗ್ ಆರ್ ಪ್ರೀವಿಯಸ್ಲಿ ಇಶ್ಯೂಡ್ ಸೆಕ್ಯೂರಿಟೀಸ್. ಇದೊಂದು ಎಕ್ಸ್ಚೇಂಜ್ ಆಫ್ ಎಕ್ಸಿಸ್ಟಿಂಗ್ ಪ್ರೀವಿಯಸ್ಲಿ ಇಶ್ಯೂಡ್ ಸೆಕ್ಯೂರಿಟೀಸ್ ಮೇಲೆ ಡೀಲ್ಸ್ ಮಾಡುತ್ತೆ, ಹೇಗೆ ಒಂದು ಮನಿ ಮಾರ್ಕೆಟ್ ಅಥವಾ ಸೆಕೆಂಡರಿ ಮಾರ್ಕೆಟ್ ಹೇಗೆ ಡೀಲ್ ಮಾಡುತ್ತೆ. ದಿಸ್ ಆರ್ ದ ಸಮ್ ಆಫ್ ದ ಬ್ರಾಡ್ ಕ್ಯಾಟಗರೀಸ್ ಆಫ್ financial institutions. Next concept we have IFCI. IFCI we want to learn about the brief broadcast. IFCI, Industrial Finance Corporation of India. It was established in 1948. IFCI ಬಂದು 1948 ಎಸ್ಟಾಬ್ಲಿಷ್ಡ್ ಆಗಿರುತ್ತೆ. ಆ್ಯಸ್ ಎ ಇಂಡಸ್ಟ್ರಿಯಲ್ ಫಿನಾನ್ಸ್ ಕಾರ್ಪೊರೇಷನ್ ಅಂತ ಎಸ್ಟಾಬ್ಲಿಷ್ ಆಗಿರುತ್ತೆ 1948. ಇದು ಬಂದು ಲೈಕ್ ಕನ್ವರ್ಟೆಡ್ ಇಂಟು ಪಬ್ಲಿಕ್ ಕಂಪ್ನಿ. ಇದು ಯಾವಾಗ ಪಬ್ಲಿಕ್ ಕಂಪ್ನಿಯಾಗಿ ಕನ್ವರ್ಟ್ ಆಗಿತ್ತು ಅಂದರೆ 1st July 1993 ಕನ್ವರ್ಟ್ ಆಗಿರುತ್ತೆ. ಲೈಕ್ ಇಂಡಸ್ಟ್ರಿಯಲ್ ಫಿನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯನ್ ಲಿಮಿಟೆಡ್ ಅಂತ 1993 on July 1st ಕನ್ವರ್ಟ್ ಆಗಿರುತ್ತೆ. ದಿಸ್ ಇಸ್ ದ ಮೀನಿಂಗ್. Next, IFCI meaning ನೋಡೋದಾದರೆ the objective of these institutions was to provide assistance to the industrial sector to meet their long term and medium term financial needs. ಇದೊಂದು ಇನ್ಸ್ಟಿಟ್ಯೂಷನ್ ಬಂದು ಲೈಕ್ ಪ್ರೊವೈಡ್ ಮಾಡುತ್ತೆ, ಅಸಿಸ್ಟೆನ್ಸ್ ಮಾಡುತ್ತೆ ಲಾಂಗ್ ಟರ್ಮ್ ಮತ್ತು ಮೀಡಿಯಮ್ ಟರ್ಮ್ ಫಿನಾನ್ಷಿಯಲ್ ನೀಡ್ಸ್ ವಾಂಟ್ಸ್ ಆ್ಯಂಡ್ ಏನೇನು ಬೇಕು ಅಂತ ಇಟ್ ಶುಡ್ ಬಿ ಕ್ಯಾಲ್ಕುಲೇಟೆಡ್. ಸಮ್ ಆಫ್ ದ ಆಬ್ಜೆಕ್ಟಿವ್ಸ್ ಆಫ್ IFCI ನೋಡೋದಾದ್ರೆ ದ ಕಾರ್ಪೊರೇಷನ್ ಗ್ರಾಂಟ್ಸ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಟು ಇಂಡಸ್ಟ್ರಿಯಲ್ ಕನ್ಸರ್ನ್ಸ್. ಒಂದು ಲೈಕ್ ಲೋನ್ಸ್ ಮತ್ತು ಅಡ್ವಾನ್ಸಸ್ನೆಲ್ಲ IFCI ಪ್ರೊವೈಡ್ ಮಾಡುತ್ತೆ ಇಂಡಸ್ಟ್ರಿಯಲ್ ಕನ್ಸರ್ನ್ಸ್ಗೆಲ್ಲ, ಮತ್ತು ಗ್ರಾಂಟಿಂಗ್ ಆಫ್ ಲೋನ್ಸ್ ಬೋತ್ ಇನ್ ರುಪೀಸ್ ಆ್ಯಂಡ್ ಫಾರಿನ್ ಕರೆನ್ಸೀಸ್. ಸಮ್ ಆಫ್ ದ ಲೈಕ್ ಗ್ರಾಂಟಿಂಗ್ ಫಾರ್ ಲೋನ್ಸ್ ಇನ್ ರುಪೀಸ್ ಮತ್ತು ಫಾರಿನ್ ಕರೆನ್ಸೀಸ್ ಎಲ್ಲ ಸಮ್ ಆಫ್ ದ ಲೋನ್ಸ್ನ ಗ್ರಾಂಟ್ಸ್ ಮಾಡುತ್ತೆ. ಮತ್ತು ದೇ ಅಂಡರ್ರೈಟ್ಸ್ ದ ಇಶ್ಯೂ ಆಫ್ ಸ್ಟಾಕ್ಸ್, ಬಾಂಡ್, ಶೇರ್ಸ್ ಎಕ್ಸೆಟ್ರಾ. ಲೈಕ್ ಇದೊಂದು ಅಂಡರ್ರೈಟ್ ಮಾಡುತ್ತೆ ಲೈಕ್ ಸಮ್ ಆಫ್ ದ ಇಶ್ಯೂ ಆಫ್ ಸ್ಟಾಕ್ಸ್ನ ಮತ್ತು ಬಾಂಡ್ಸ್ನ, ಶೇರ್ಸ್ನ ಇನ್ ದೇರ್ ಕಂಪ್ನಿ. ಮತ್ತು ದ ಕಾರ್ಪೊರೇಷನ್
can grant loans only to public limited companies and cooperatives but not to private limited companies and partnership firm. ಇದೊಂದು ಕೋಆಪ್ರೇಟ್ ಮಾಡುತ್ತೆ ಲೈಕ್ ಸಮ್ ಆಫ್ ದ ಲೋನ್ಸ್ ಮತ್ತು ಪಬ್ಲಿಕ್ ಲಿಮಿಟೆಡ್ ಕಂಪ್ನೀಸ್ಗೆಲ್ಲ ಕೋಆಪ್ರೇಟಿವ್ ಆಪ್ರೇಟಿವ್ಸ್ಗೆಲ್ಲ ಕಂಪ್ನೀಸಲ್ಲಿ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಆ್ಯಂಡ್ ಸಮ್ ಆಫ್ ದ ಲಿಮಿಟೆಡ್ ಕಂಪ್ನೀಸ್ಗೆ ಸಮ್ ಆಫ್ ದ ಲೋನ್ಸ್ನ ಗ್ರ್ಯಾಂಟ್ ಮಾಡುತ್ತೆ. ಲೈಕ್ ಸಮ್ ಆಫ್ ದ ಫಂಕ್ಷನ್ಸ್ ಆಫ್ IFCA ಬಂದು ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್, ಸಬ್ಸ್ಕ್ರೈಬರ್ಸ್ ಆಫ್ ಡಿಬೆಂಚರ್ಸ್, ಗ್ಯಾರಂಟಿ ಆಫ್ ಲೋನ್ಸ್, ಅಂಡರ್ರೈಟಿಂಗ್ ಆಫ್ ಸೆಕ್ಯೂರಿಟೀಸ್, ಡಿಫರ್ಡ್ ಪೇಮೆಂಟ್ ಸಿಸ್ಟಮ್, ಮರ್ಚೆಂಟ್ ಬ್ಯಾಂಕಿಂಗ್ ಆ್ಯಂಡ್ ಅಲೈಡ್ ಸರ್ವಿಸಸ್ ಡಿಪಾರ್ಟ್ಮೆಂಟ್. ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಬಂದು ನಾವು ಹೇಗೆ ಲೋನ್ಸ್ನ ತೊಗೊತೀವಿ ನಾನು ಅಡ್ವಾನ್ಸಸ್ ಅಲ್ಲಿ IFCA ಅಲ್ಲಿ ಪ್ರೊವೈಡ್ ಮಾಡುತ್ತೆ ಲೋನ್ಸ್ನ ನಾವು ಅಡ್ವಾನ್ಸಾಗೆ ತೊಗೊಳೋಕ್ಕೋಸ್ಕರ. ಮತ್ತು ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಡಿಬೆಂಚರ್ಸ್ ಆ್ಯಂಡ್ ಡಿಬೆಂಚರ್ಸ್ ಬಂದು ಹೇಗೆ ನಮ್ಮ ಸಬ್ಸ್ಕ್ರೈಬಲ್ಲಿ ನಮ್ಮ ಸಮ್ ಆಫ್ ದ ಡಿಬೆಂಚರ್ಸ್ ಆಗಿ ಹೇಗೆ ನಾವು ಒಂದು IFCA ಅಲ್ಲಿ ಲೋನ್ಸ್ನ ಪ್ರೊವೈಡ್ ಮಾಡ್ಕೊಂಡು ದಟ್ ಈಸ್ ಆನ್ ಡಿಫೈನ್ಸ್ ಗ್ಯಾರಂಟಿ ಆಫ್ ಲೋನ್ಸ್. ನಾವು ಒಂದು ಲೈಕ್ ವಿ ವಿಲ್ ಬಿ ಗ್ಯಾರಂಟಿ ಸಮ್ ಆಫ್ ದ ಲೋನ್ಸ್, ನನಗೆ ಇಷ್ಟು ಅಮೌಂಟ್ ಬರುತ್ತೆ ಸಮ್ ಆಫ್ ದ ಸರ್ಟೈನ್ ಇಯರಲ್ಲಿ ಅಂತ. ಇಸ್ ಅಂಡರ್ ರೈಟಿಂಗ್ ಆಫ್ ಸೆಕ್ಯೂರಿಟೀಸ್, ನಾವು ಅಂಡರ್ ರೈಟಿಂಗ್ ಮಾಡ್ತೀವಿ ಸಮ್ ಆಫ್ ದ ಸೆಕ್ಯೂರಿಟೀಸ್ನ ಇನ್ ಅವರ್ ಬಿಸ್ನೆಸಸ್. ಡಿಫರ್ಡ್ ಪೇಮೆಂಟ್ ಸಿಸ್ಟಮ್ ಬಂದು ಸಮ್ ಆಫ್ ದ ಅಮೌಂಟ್ನ ನಾವು ಡಿಫರ್ಡ್ ಮಾಡ್ತೀವಿ ಹೇಗೆ ನಮ್ಮ ಸಮ್ ಆಫ್ ದ ಕಂಪ್ನೀಸಲ್ಲಿ ಹೇಗೆ ಪ್ರೊವೈಡ್ ಮಾಡ್ಕೊಬೋದು ಅಂತ. ಮರ್ಚೆಂಟ್ ಬ್ಯಾಂಕಿಂಗ್ ಆ್ಯಂಡ್ ಅಲೈಡ್ ಸರ್ವಿಸಸ್ ಡಿಪಾರ್ಟ್ಮೆಂಟ್ ಬ್ಯಾಂಕಿಂಗ್ ಆ್ಯಂಡ್ ಅಲೈಡ್ ಸರ್ವಿಸಸ್ ಡಿಪಾರ್ಟ್ಮೆಂಟ್ ಬಂದು ಮರ್ಚೆಂಟ್ ಬ್ಯಾಂಕಿಂಗ್ ಬಂದು ಸಮ್ ಆಫ್ ದ ಲೋನ್ ಪ್ರೊವೈಡಿಂಗ್ ಇನ್ಸ್ಟಿಟ್ಯೂಷನ್ ಆಗಿರುತ್ತೆ. ಲೈಕ್ ಅಲೈಡ್ ಸರ್ವಿಸಸ್ ಡಿಪಾರ್ಟ್ಮೆಂಟಲ್ಲಿ ಹೀಗೆ ನಾವು ಸಮ್ ಆಫ್ ದ ಅಮೌಂಟ್ಸ್ನೆಲ್ಲ ಬಾರೋ ಮಾಡ್ಬೋದು ಅಂತ. These are some of the functions of IFCA in a financial cooperation institution. Next we have IDBI, Industrial Development Bank of India. It is also called as a new generation bank ಅಂತ ಸಹ ಕರೀತಾರೆ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾನ ಇದು ಇಂಟ್ರೊಡಕ್ಷನ್ ಬಂದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷ್ಡ್ ಆನ್ IDBI ಬಂದು ಆನ್ 1st July 1964 ಎಸ್ಟಾಬ್ಲಿಷ್ಡ್ ಆಗಿರುತ್ತೆ. ಅಂಡರ್ ಪಾರ್ಲಿಮೆಂಟ್ ಆ್ಯಕ್ಟಲ್ಲಿ ಓನ್ಲಿ ಓನರ್ಡ್ ಸಬ್ಸಿಡಿ ಬೈ RBI ಅಲ್ಲಿ ಪಾರ್ಲಿಮೆಂಟ್ ಆ್ಯಕ್ಟಲ್ಲಿ ಮೀನ್ಸ್ ಎಸ್ಟಾಬ್ಲಿಷ್ ಆಗಿ ಮತ್ತು RBI ಅಂಡರಲ್ಲಿ ಸಬ್ಸ್ಕ್ರೈಬ್ಡ್ ಆಗಿರುತ್ತೆ. ಮತ್ತು ಇದು ಓನರ್ಶಿಪ್ ಆಫ್ ಟ್ರಾನ್ಸ್ಫರ್ ಟು ಗೌರ್ಮೆಂಟ್ ಇನ್ ಇಂಡಿಯಾ ಇಸ್ ಲೈಕ್ ಇದು ಓನರ್ಶಿಪ್ ಯಾವಾಗ ಗೌರ್ಮೆಂಟ್ಗೆ ಟ್ರಾನ್ಸ್ಫರ್ ಆಯಿತು ಅಂದರೆ 16 February 1976 ಓನರ್ಶಿಪ್ ಸಹ ಟ್ರಾನ್ಸ್ಫರ್ ಆಗುತ್ತೆ ಲೈಕ್ IDBIಯಿಂದ RBIಗೆ. ಇದು ಬಂದು ಮೇಡ್ ಬೈ ದ ಪ್ರಿನ್ಸಿಪಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಕೋಆರ್ಡಿನೇಟಿಂಗ್ ಆಫ್ ಆಲ್ ದ ಆ್ಯಕ್ಟಿವಿಟೀಸ್ನೆಲ್ಲ ಇನ್ಸ್ಟಿಟ್ಯೂಷನ್ಸ್ಗೆ ಹೇಗೆ ಎಂಗೇಜ್ ಆಗಿದೆ ಮತ್ತು ಫಿನಾನ್ಸಿಂಗ್ ಪ್ರಮೋಟಿಂಗ್ ಎಲ್ಲ ಹೇಗೆ ಡೆವಲಪ್ ಆಗ್ತಿದೆ ಮತ್ತು ಇಂಡಸ್ಟ್ರಿಯಿಂದ ಕಂಟ್ರಿಯಿಂದ ಹೇಗೆ ನಮ್ಮ ಸಮ್ ಆಫ್ ದ IDBI ಸಮ್ ಆಫ್ ದ ಹೇಗೆ ಡೆವಲಪ್ ಆಗ್ತಿದೆ ಅಂತ ವಿ ಕ್ಯಾನ್ ಬಿ ನೋ. ದಿಸ್ ಇಸ್ ದ ಇಂಟ್ರೊಡಕ್ಷನ್ ಆಫ್ IDBI. ಲೈಕ್ ಆಬ್ಜೆಕ್ಟಿವ್ಸ್ ಆಫ್ IDBI ನೋಡಿದರೆ ಟು ಗ್ರ್ಯಾಂಡ್ಸ್ ಲೋನ್ ಟು ಎನಿ ಇಂಡಸ್ಟ್ರಿಯಲ್ ಕನ್ಸರ್ನ್ಸ್ ಲೈಕ್ ಲೋನ್ಸ್ನ ಗ್ರ್ಯಾಂಡ್ ಮಾಡುತ್ತೆ ಲೈಕ್ ಇಂಡಸ್ಟ್ರಿಯಲ್ ಕನ್ಸರ್ನ್ಗೋಸ್ಕರ ಹೇಗೆ ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ. ಟು ಗ್ರ್ಯಾಂಡ್ ಡೆಫರ್ಡ್ ಪೇಮೆಂಟ್ ಡ್ಯೂ ಫ್ರಮ್ ಎನಿ ಇಂಡಸ್ಟ್ರಿಯಲ್ ಕನ್ಸರ್ನ್ಸ್ ಲೈಕ್ ನಾವು ಡೆಫರ್ಡ್ ಪೇಮೆಂಟ್ ಏನಾದರೂ ನಮ್ಮ ಇಂಡಸ್ಟ್ರಿಯಲ್ ಕನ್ಸರ್ನ್ ಇದ್ದರೆ ಸಮ್ ಆಫ್ ದ ನಾವು ಲೋನ್ಸ್ನೆಲ್ಲ ಪ್ರೊವೈಡ್ ಮಾಡ್ಕೊತೀವಿ. ಟು ಗ್ರ್ಯಾಂಟ್ ಲೋನ್ಸ್ ರೇಸ್ಡ್ ಬೈ ದ ಇಂಡಸ್ಟ್ರಿಯಲ್ ಕನ್ಸರ್ನ್ಸ್ ಇನ್ ದ ಮಾರ್ಕೆಟ್ ಆರ್ ಫ್ರಮ್ ದ ಇನ್ಸ್ಟಿಟ್ಯೂಷನ್ ಲೋನ್ಸ್ನೆಲ್ಲ ರೇಸ್ ಮಾಡ್ತಾರೆ ಲೈಕ್ ಬಿಟ್ವೀನ್ ದ ಇಂಡಸ್ಟ್ರಿಯಲ್ ಕನ್ಸರ್ನ್ಸ್ಗೋಸ್ಕರ ಮಾರ್ಕೆಟಲ್ಲಿ ಫ್ರಮ್ ದ ಇನ್ಸ್ಟಿಟ್ಯೂಷನ್ಸಲ್ಲಿ. ಟು ಪ್ರೊವೈಡ್ ಕನ್ಸಲ್ಟೆನ್ಸಿ ಆ್ಯಂಡ್ ಮರ್ಚೆಂಟ್ ಬ್ಯಾಂಕಿಂಗ್ ಸರ್ವಿಸಸ್ ಇನ್ ಆರ್ಡರ್ ಟು ಅಡ್ವೈಸ್ ಇಂಡಿಯಾ ಲೈಕ್ ಮರ್ಚೆಂಟ್ ಬ್ಯಾಂಕಿಂಗ್ ಕನ್ಸಲ್ಟೆನ್ಸ್ಗೆ ಮತ್ತು ಬ್ಯಾಂಕಿಂಗ್ ಸರ್ವಿಸಸ್ಗೆಲ್ಲ ಔಟ್ಸೈಡಲ್ಲಿ ಇಂಡಿಯಾದಲ್ಲಿ ಹೇಗೆ ಸಮ್ ಆಫ್ ದ ಅಮೌಂಟ್ಸ್ನ ನಾವು ಕ್ಯಾರಿ ಮಾಡ್ತೀವಿ ಅಂತ ವಿ ಕ್ಯಾನ್ ಬಿ ಸಿ. Next, we have to provide technical, legal, marketing and administrative assistance to any industrial concern or person for promotion, management or expansion of industry. ಒಂದು ಪ್ರೊವೈಡ್ ಮಾಡುತ್ತೆ ಟೆಕ್ನಿಕಲ್ ಮತ್ತು ಲೀಗಲ್ ಮಾರ್ಕೆಟಿಗೋಸ್ಕರ ಅಡ್ಮಿನಿಸ್ಟ್ರೇಟರ್ನಲ್ಲಿ ಈಗ ಒಂದು ಅಸಿಸ್ಟ್ ಮಾಡ್ಕೊತೀವಿ ಇಂಡಸ್ಟ್ರಿಯಲ್ ಕನ್ಸರ್ನ್ಗೋಸ್ಕರ ಮತ್ತು ಪರ್ಸನ್ ಫಾರ್ ಪ್ರಮೋಷನ್ಗೆ ಹೇಗೆ ನಾವು ಯುಟಿಲೈಸ್ ಮಾಡ್ಕೊತೀವಿ ಮ್ಯಾನೇಜ್ಮೆಂಟ್ ಕಡೆಯಿಂದ ಒಂದು ಇಂಡಸ್ಟ್ರಿ ಎಕ್ಸ್ಪಾನ್ಷನ್ ಮಾಡ್ಕೊಳೋಕ್ಕೋಸ್ಕರ ನಾವು ಹೀಗೆ IDBIಯಿಂದ ಲೋನ್ಸ್ ತೊಗೊತೀವಿ. ಐ ಕ್ಯಾನ್ ಬಿ ಸಿ. ನೆಕ್ಸ್ಟ್ ಇಸ್ ಟು ಆ್ಯಕ್ಟ್ ಆಸ್ ಎ ಟ್ರಸ್ಟಿ ಫಾರ್ ದ ಹೋಲ್ಡರ್ಸ್ ಆಫ್ ಆ್ಯಂಡ್ ಡಿಬೆಂಚರ್ ಆರ್ ಅದರ್ ಸೆಕ್ಯೂರಿಟೀಸ್. ನಾವು ಟ್ರಸ್ಟಿ ಆಗಿ ಲೈಕ್ ಸಮ್ ಆಫ್ ದ ಶೇರ್ ಹೋಲ್ಡರ್ಸ್ಗೆಲ್ಲ ಟ್ರಸ್ಟಿಯಾಗಿ ನಾವು ಡಿಬೆಂಚರ್ ಹೋಲ್ಡರ್ಸ್ ಆಗಿ ಸಮ್ ಆಫ್ ದ ಅದರ್ ಸೆಕ್ಯೂರಿಟೀಸ್ಗೋಸ್ಕರ ನಾವು ಆ್ಯಕ್ಟ್ ಮಾಡಬೇಕಾಗುತ್ತೆ ಇನ್ ಅವರ್ ಬಿಸ್ನೆಸಸ್ ಆರ್ ಬ್ಯಾಂಕಿಂಗ್.